ಸೊ ಇನ್ಲ್ಯಾಂಡ್ ವಾಟರ್ ವೇಸ್. ಓಕೆ, ಸೊ ಇದಕ್ಕೋಸ್ಕರ ಯಾವ್ದಿದೆ? ಇನ್ಲ್ಯಾಂಡ್ ವಾಟರ್ ವೇ ಅಥಾರಿಟಿ ಆಫ್ ಇಂಡಿಯಾ. ಇನ್ಲ್ಯಾಂಡ್ ವಾಟರ್ ವೇ ಅಥಾರಿಟಿ ಆಫ್ ಇಂಡಿಯಾ, ಭಾರತೀಯ ಒಳನಾಡಿನ ಜಲ ಸಾರಿಗೆ ಪ್ರಾಧಿಕಾರ ಅಂತ ಇದೆ. ಓಕೆ, ಎಷ್ಟಿದ ವೇಳೆ ಇನ್ಲ್ಯಾಂಡ್ ವಾಟರ್ ವೇಸು? 111, 111 ಇದಾವೆ. ನೆನಪಿರ್ಬೇಕು. ಯಾವಾಗ ಡಿಕ್ಲೇರ್ ಆದ್ವು? ಅಷ್ಟು ಒಟ್ಟಿಗೆ ಮಾಡಿದ್ರ 2016-17 ಬರೋವರೆಗೂ ಬರೀ 5 ಇದ್ದಿತ್ತು. ಓಕೆ, ಬರೀ 5 ಮೇಜರ್ ನ್ಯಾಷನಲ್ ವಾಟರ್ ವೇಸ್ ತರ ಇತ್ತು. ಆಮೇಲೆ 2016-17 ನಲ್ಲಿ ಟೋಟಲಿ ಮತ್ತೆ ಅಡಿಷನಲಿ 106 ನ್ಯಾಷನಲ್ ಇನ್ಲ್ಯಾಂಡ್ ವಾಟರ್ ವೇಸ್ ನ ಡಿಕ್ಲೇರ್ ಮಾಡ್ತೀವಿ. ಸೊ ಟೋಟಲಿ ಎಷ್ಟಾದ ಇವಾಗ? 111. ಓಕೆನಾ? ಸೊ ಗೊತ್ತಿರ್ಬೇಕು. ಸೊ ಮೊದಲನೇದು ನ್ಯಾಷನಲ್ ವಾಟರ್ ವೇ ಎಲ್ಲಿದೆ? ಗಂಗಾದಲ್ಲಿ, ಅಲಹಾಬಾದ್ ಇಂದ ಅಥವಾ ಪ್ರಯಾಗ್ರಾಜ್ ಇಂದ ಹಿಡಿದು ಕೊನೆಗೆ ಇಲ್ಲಿ ಹಲ್ದಿ ಅಂತ ಬರುತ್ತಲ್ಲ, ಇಲ್ಲಿವರೆಗೂ ಕಾಣಿಸ್ಕೊಳ್ಳುತ್ತೆ. ಇದು ನ್ಯಾಷನಲ್ ವಾಟರ್ ವೇ 1. ಓಕೆನಾ? ಸೊ ರಾಷ್ಟ್ರೀಯ ಜಲಮಾರ್ಗ 1, ನ್ಯಾಷನಲ್ ವಾಟರ್ ವೇ 1, ರಾಷ್ಟ್ರೀಯ ಜಲಮಾರ್ಗ ಪ್ರಯಾಗ್ರಾಜ್ ಇಂದ ಹಿಡಿದು ಇಲ್ಲಿವರೆಗೂ ಕಾಣಿಸ್ಕೊಳ್ಳುತ್ತೆ. ಓಕೆ, ಸೊ ಟೋಟಲ್ ಅಂತೂ 1620 ಕಿಲೋಮೀಟರ್ಸ್ ಇದೆ. ಸೊ ಇದು ನೆನಪಿರ್ಲಿ, 1620 ಕಿಲೋಮೀಟರ್. ಪ್ಲೇಸ್ ಯಾವುದು? ಪ್ರಯಾಗ್ರಾಜ್ ಇಂದ ಹಿಡಿದು ಹಲ್ದಿಯಾ, ಕೋಲ್ಕತ್ತಾದಲ್ಲಿ ಹಲ್ದಿಯಾ ಪ್ಲೇಸ್ ಬರುತ್ತಲ್ಲ, ಇಲ್ಲಿವರೆಗೂ ಇದೆ. ಲಾಂಗೆಸ್ಟ್ ನ್ಯಾಷನಲ್ ವಾಟರ್ ವೇ 1 ಇದು. ಓಕೆನಾ? ಎರಡನೇದು ಯಾವ್ದು ಬರುತ್ತೆ? ಬ್ರಹ್ಮಪುತ್ರ ನದಿಯ ಮೇಲಿದೆ. ಬ್ರಹ್ಮಪುತ್ರ. ಸೊ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಏನಾಗುತ್ತೆ? ರಿವರ್ ನಮಗೆ ಜೆಂಟಲ್ ಸ್ಲೋಪ್ ಅಲ್ಲಿ ಹೋಗ್ತಾ ಇದೆ. ಈಗ ವಾಟರ್ ವ್ಯಾಗ್ ಯೂಸ್ ಮಾಡ್ಕೋಬೇಕಂದ್ರೆ ಅದು ವಾಟರ್ ಫಾಲ್ಸ್ ಕ್ರಿಯೇಟ್ ಮಾಡಿರ್ಬೇಕು ಅಥವಾ ಇರಬಾರ್ದ? ವಾಟರ್ ಫಾಲ್ಸ್ ಇದ್ರೆ ಏನಾಗುತ್ತೆ? ಎಲ್ಲ ಜಲಪಾಲ ಆಗುತ್ತೆ, ಜಲಪಾತದಲ್ಲಿ ಜಲಪಾಲು ಆಗುತ್ತೆ. ಅರ್ಥ ಆಯ್ತಿಲ್ಲ? ಸೊ ಎಲ್ಲಿ ನದಿಗಳು ಜಲಪಾತ ಕ್ರಿಯೇಟ್ ಮಾಡಿಲ್ವಲ್ಲ, ಪ್ಲೇನ್ ರೀಜನ್ಸ್ ಅಲ್ಲಿ ಜೆಂಟಲ್ ಸ್ಲೋಪ್ ಅಲ್ಲಿ ಹೋಗ್ತದೆ, ಅವನ್ ಮಾತ್ರ ಬಳಸ್ಕೊಳ್ಳೋಕೆ ನಮಗೆ ಸಾಧ್ಯತೆ ಇರೋದು. ಯಾಕಂದ್ರೆ ಮೇನ್ಸ್ ಕ್ವಶನ್ ಇದೆ, ಭಾರತದಲ್ಲಿ ಇನ್ಲ್ಯಾಂಡ್ ವಾಟರ್ ವೇಸ್ ನ ಡೆವಲಪ್ ಮಾಡೋಕೆ ನಮಗೆ ಆಗಿಲ್ಲ, ಯಾಕೆ ಅನ್ನೋದು ಪ್ರಶ್ನೆ ಇದೆ. ಹಾಗಾಗಿ ಅನಾಲಿಸಿಸ್ ಇದೆ, ಕೇಳಿಸ್ಕೊಳ್ಳಿ. ಸೊ ಸೆಕೆಂಡ್ ವಾಟರ್ ವೇ ಬಂದಾಗ ಬ್ರಹ್ಮಪುತ್ರ ರಿವರ್ ಮೇಲಿದೆ. ಟೋಟಲ್ ಲೆಂತ್ 891 ಕಿಲೋಮೀಟರ್ಸ್. ಓಕೆ, ಸೊ ಇಲ್ಲಿಂದ 891 ಕಿಲೋಮೀಟರ್ಸ್ ನ್ಯಾಷನಲ್ ವಾಟರ್ ವೇ 2. ಓಕೆನಾ? ಥರ್ಡ್ ಒನ್ ಬಂದ್ರೆ ಯಾವ್ದ್ರ ಮೇಲಿದೆ? ಮೇನ್ಲಿ ಒಡಿಶಾ, ಸರಿ, ಯಾವುದು? ಪಶ್ಚಿಮ ಕಡಲ ತೀರ, ಚಂಪಕಾರ ಮತ್ತು ಉದಗಮಂಡಲ ಕಾಲುವೆ ಭಾಗ, ಕೇರಳ ಹತ್ರ ಈ ಜಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಓಕೆ, ನ್ಯಾಷನಲ್ ವಾಟರ್ ವೇ 3, ಚಂಪಕಾರ ಮತ್ತೆ ಉದಗಮಂಡಲಂ ಅಂತ ಕಾಲುವೆಗಳನ್ನ ಕನೆಕ್ಟ್ ಆಗುತ್ತೆ. ಓಕೆ, ಸೊ ಟೋಟಲ್ ಲೆಂತ್ ಎಷ್ಟಿದೆ? ನಿಯರ್ಲಿ 205, 205 ಕಿಲೋಮೀಟರ್ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಬರೋದು ನ್ಯಾಷನಲ್ ವಾಟರ್ ವೇ 4. ಯಾವ್ದ್ರಲ್ಲಿ ಬರುತ್ತೆ? ಮೇನ್ಲಿ ಕೃಷ್ಣಾ ಗೋದಾವರಿ ರಿವರ್ ಬೇಸಿನ್, ಹೌದಾ? ಸೊ ಟೋಟಲ್ ಅಂತೂ ನಿಯರ್ಲಿ 1095 ಕಿಲೋಮೀಟರ್ಸ್ ಇದೆ. ಈ ಕೃಷ್ಣಾ ಗೋದಾವರಿ ರಿವರ್ ಬೇಸಿನ್ ನ ಬಳಸ್ಕೊಂಡ್ರು. ನ್ಯಾಷನಲ್ ವಾಟರ್ ವೇ 4 1095 ಕಿಲೋಮೀಟರ್ಸ್ ಉದ್ದ ಇದೆ. ಓಕೆನಾ? ಯಾವ ಪ್ಲೇಸಸ್? ರಾಜಮಂಡ್ರಿ, ವಿಜಯವಾಡ ಎಲ್ಲ ಬರ್ತಾವಲ್ಲ, ಆ ಜಾಗಗಳನ್ನ ಕನೆಕ್ಟ್ ಮಾಡ್ಕೊಂಡಿರೋದು ಅಷ್ಟೇ. ಅಂದ್ರೆ ರಿವರ್ ಫ್ಲೋ ಆಗಿ ಬರ್ತಾ ಇರತ್ತೆ, ಅಲ್ಲಿ ಏನಾದ್ರು ಗೂಡ್ಸ್ ಗಳಿದ್ರೆ ಏನಾಗುತ್ತೆ, ಅದನ್ನ ಬೋಟ್ಗಳ ಮೂಲಕ ಸಣ್ಣ ಪ್ರಮಾಣದಲ್ಲಿ ಶಿಪ್ಪಿಂಗ್ ಮಾಡ್ಕೊಳ್ಳೋದು ಅಷ್ಟೇ. ಅದರಿಂದ ರೋಡ್ ಮೇಲೆ ನಮಗೆ ಟ್ರಾಫಿಕ್ ಕಂಡೀಷನ್ ಕಡಿಮೆ ಆಗುತ್ತೆ ಇಲ್ಲ. ಸೊ ಅದು ಮುಖ್ಯ ಉದ್ದೇಶ ಇಲ್ಲಿ. ನೆಕ್ಸ್ಟ್ ಫಿಫ್ತ್ ಒನ್ ತಗೊಂಡ್ರೆ ಮಹಾನದಿ ರಿವರ್ ಬೇಸಿನ್ ಇದೆ, 623 ಕಿಲೋಮೀಟರ್ಸ್. ಮಹಾನದಿ 623. ಸೊ ಮಹಾನದಿ ಇದೆ. ಸೊ ಇದು ನ್ಯಾಷನಲ್ ವಾಟರ್ ವೇ 5. ಓಕೆನಾ? ಸೊ ಇಷ್ಟು ಗೊತ್ತಿರಬೇಕು. ಇನ್ನು ಉಳಿದಂತೆ ನಮ್ಮ ಕಾವೇರಿ ನದಿ ಬರುತ್ತೆ, ಕೃಷ್ಣಾ ನದಿ ಬರುತ್ತೆ, ತುಂಗಭದ್ರಾ ನದಿ ಬರುತ್ತೆ, ನೇತ್ರಾವತಿ, ಶರಾವತಿ, ಎಲ್ಲ ರಿವರ್ಸ್ ಗಳು ಏನಾಗುತ್ತೆ, ಎಲ್ಲೆಲ್ಲಿ ಪಾಸಿಬಿಲಿಟಿ ಇದೆಯಲ್ಲ ಟ್ರಾನ್ಸ್ಪೋರ್ಟೇಷನ್ ಬಳಸ್ಕೊಳ್ಳೋಕು ಅಷ್ಟು ಮಾಡ್ತಾ ಇದೀವಿ. ಓಕೆನಾ? ಸೊ ಇಷ್ಟು ಮೇಜರ್ ಆಗಿ ವರ್ಕ್ ಆಗ್ತಿರೋದು ಈ 5 ಅಂತೂ ಗೊತ್ತಿರಬೇಕು. ಇನ್ನು 106 ಇದಾವೆ, ಕೆಲವೊಂದು ಕನ್ಸ್ಟ್ರಕ್ಷನ್ ಅಲ್ಲಿ ಇದಾವೆ, ಕೆಲವೊಂದು ಟೆಂಪ್ರರಿ ಆಗಿ ಯೂಸ್ ಮಾಡ್ಕೊಳ್ತಾ ಇದೀವಿ. ಅರ್ಥ ಆಯ್ತಿಲ್ಲ? ಇವಾಗ ಮೇನ್ ಕ್ವಶನ್ ಏನಂತ ಬಂದ್ರೆ, ಇಂಡಿಯಾದಲ್ಲಿ ಇಷ್ಟೊಂದು ಜಲ ಸಂಪನ್ಮೂಲ ಇದ್ರೂ ಕೂಡ ಏನಾಗುತ್ತೆ, ಯಾಕೆ ನಾವು ಅವನ್ನ ಎಫೆಕ್ಟಿವ್ ಆಗಿ ಇನ್ಲ್ಯಾಂಡ್ ವಾಟರ್ ವೇಸ್ಗೆ ಬಳಸ್ಕೊಳಕ್ ಆಗ್ತಾ ಇಲ್ಲ? 111 ಇದಾವೆ, ಬಟ್ ಎಲ್ಲವನ್ನೂ ಕಂಪ್ಲೀಟ್ ವರ್ಷ ಪೂರ್ತಿ ಯೂಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಸೊ ಯಾಕೆ ಅನ್ನೋದು ಪ್ರಶ್ನೆ ಇದೆ, ಹೇಳಿ. ಇದು ಅರ್ಥ ಆಯ್ತಲ್ಲ? ಇವ್ 5 ಮಾತ್ರ ನೆನ್ಪಿಟ್ಕೊಳ್ಳಿ ಅಷ್ಟೇ. ಪ್ರಾಬ್ಲಮ್ಸ್ ಆಫ್ ಇನ್ಲ್ಯಾಂಡ್ ವಾಟರ್ ವೇಸ್ ಇನ್ ಇಂಡಿಯಾ. ಹೇಳಿ, ಏನಿದೆ ಕ್ವಶನ್? ಏನು ಅಂತನಾ? ಭಾರತದಲ್ಲಿ ಒಳನಾಡಿನ ಜಲ ಸಾರಿಗೆನ ಸಮರ್ಥವಾಗಿ ಬಳಸ್ಕೊಳಕ್ ಆಗ್ತಿಲ್ಲ, ಯಾಕೆ ಅನ್ನೋದು. ವೈ ಇಂಡಿಯಾ ಇಸ್ ನಾಟ್ ಎಫಿಷಿಯಂಟ್ಲಿ ಯೂಸಿಂಗ್ ದ ಇನ್ಲ್ಯಾಂಡ್ ವಾಟರ್ ವೇಸ್ ಇನ್ ಇಂಡಿಯಾ. ಫಸ್ಟ್ ನದಿಗಳ ಗುಣಲಕ್ಷಣ ಗೊತ್ತಿದೆ ನಮಗೆ, ಹೌದಾ? ಹೇಳಿ. ನಾರ್ತ್ ಇಂಡಿಯನ್ ರಿವರ್ಸ್, ಸೌತ್ ಇಂಡಿಯನ್ ರಿವರ್ಸ್ 2 ಇದಾವೆ ನಮಗೆ, ಹೌದಾ? ಸೊ ನಾರ್ತ್ ಇಂಡಿಯನ್ ರಿವರ್ಸ್ ಎಲ್ಲ ಏನಾಗುತ್ತೆ,
ಪೆರಿನಿಯಲ್ ಅನ್ನಕ್ಕಿಂತ ಹೆಚ್ಚಾಗಿ ಹೈಯೆಸ್ಟ್ ಫ್ಲಡ್ ಕಾಸಿಂಗ್ ತಾನೆ, ಹೌದಾ? ಉತ್ತರ ಭಾರತ ನದಿಗಳು. ಸೊ ನಾರ್ತ್ ಇಂಡಿಯನ್ ರಿವರ್ಸ್ ಅಲ್ಲಿ ಏನಾಗುತ್ತೆ, ದೇ ಆರ್ ಹೈಲಿ ಫ್ಲಡ್ ಕಾಸಿಂಗ್. ಸೊ ಪ್ರವಾಹ ಉಂಟು ಮಾಡೋ ನದಿಲಿ ನಾವೇನಾದ್ರೂ ಹಡಗು ತಗೊಂಡು ಹೋಗಕ್ಕಾಗತ್ತಾ? ಅದ್ರ ಸಮೇತ ಹೋಗ್ತೀವ ಇಲ್ಲೋ? ಕರೆಕ್ಟ್ ತಾನೆ? ಸೊ ಹಂಗಾಗಿ ಇದು ನಮಗೆ ಮೇಜರ್ ಪ್ರಾಬ್ಲಮ್ ಇದೆ. ನೆಕ್ಸ್ಟ್, ನಾರ್ತ್ ಇಂಡಿಯನ್ ರಿವರ್ಸ್ ಅಲ್ಲಿ ಯಾವ್ದು ಪಾಸಿಬಿಲಿಟಿ ಇದೆ? ಇಂಡಸ್ ರಿವರ್ ಅಂತ ಏನಾಗುತ್ತೆ, ಮೇಜರ್ ಎಲ್ಲಿ ಫ್ಲೋ ಆಗುತ್ತೆ? ಈ ಜಮ್ಮು ಕಾಶ್ಮೀರ ಹಿಲ್ ಏರಿಯಾಗಳಲ್ಲಿ ಫ್ಲೋ ಆಗಿ ಬರುತ್ತೆ. ಕರೆಕ್ಟ್ ತಾನೆ? ಸೊ ಅದನ್ನ ನಾವು ಯೂಸ್ ಮಾಡ್ಕೊಳ್ಳೋ ಪಾಸಿಬಿಲಿಟಿ ಇದೆಯಾ? ಇಲ್ಲ. ಇನ್ನು ನೆಕ್ಸ್ಟ್ ಬಂದ್ರೆ ನಮಗೆ ಇರೋದೇ ಗಂಗಾ ರಿವರ್. ಸೊ ಗಂಗಾ ರಿವರ್ ಏನಾಗುತ್ತೆ, ಲಾಂಗೆಸ್ಟ್ ವೇಲಿ ಅದನ್ನ ಯೂಸ್ ಮಾಡ್ಕೊಳ್ತಿದ್ವಿ. ಇನ್ ಬಿಟ್ರೆ ಬ್ರಹ್ಮಪುತ್ರ ರಿವರ್ ಇದೆ, ಇದು ಕೂಡ ಅರುಣಾಚಲ್ ಪ್ರದೇಶದಲ್ಲಿ ಫ್ಲೋ ಆಗಿ ಬರೋದು. ಅದು ಕೂಡ ಗುಡ್ಡಗಾಡು ಪ್ರದೇಶ. ಯಾವಾಗ ನಮಗೆ ಅಸ್ಸಾಂ ಅಲ್ಲಿ ಮೈದಾನ ಪ್ರದೇಶ ಬರುತ್ತಲ್ಲ, ಅವಾಗ ಮಾತ್ರ ಅದನ್ನ ಪಾಸಿಬಿಲಿಟಿ ಇದೆ. ಮೋರೋವರ್ ಇದು ಕೂಡ ಏನಾಗುತ್ತೆ, ರಿಸ್ಕಿ ಝೋನ್ ತಾನೆ. ಮಹಾನದಿ ರಿವರ್ ಕೂಡ ಪದೇ ಪದೇ ಫ್ಲಡ್ ಕಾಸ್ ಮಾಡ್ತಾ ಇರುತ್ತೆ. ಸೊ ಹಂಗಾಗಿ ಅದು ಕೂಡ ಏನಾಗುತ್ತೆ, ಯೂಸ್ ಮಾಡ್ಕೊಂಡ್ರು ಕೂಡ ಫ್ಲಡ್ ಕಂಡೀಷನ್ ಬಂದಾಗ ಮತ್ತೆ ಅದು ಯೂಸ್ಲೆಸ್ ಆಗಿ ಉಳ್ಕೊಳ್ಳುತ್ತೆ. ಹೌದಾ ಇಲ್ಲೋ? ಇದಿದೆ. ನೆಕ್ಸ್ಟ್, ಸೌತ್ ಇಂಡಿಯನ್ ರಿವರ್ಸ್ ಬನ್ನಿ. ದಕ್ಷಿಣ ಭಾರತ ನದಿಗಳಿದಾವಲ್ಲ, ಹೌದಾ? ಗೋದಾವರಿ ಇದೆ, ಕೃಷ್ಣ ಇದೆ, ಕಾವೇರಿ, ಇವೆಲ್ಲ ಇದಾವೆ. ಇವನ್ ಒಡಿಶಾದಲ್ಲಿ ಮಹಾನದಿ ಕೂಡ ಇದೆ. ಸೌತ್ ಇಂಡಿಯನ್ ರಿವರ್ಸ್ ಬಂದ್ರೆ ಇವು ಪೆರಿನಿಯಲ್ ನಮಗೆ ಪೆರಿನಿಯಲ್ ಅಲ್ಲ ತಾನೆ. ಸೊ ಅಂದ್ರೆ ನೀರ್ ಇದ್ರೆ ತಾನೆ ನೀವು ಹಡಗ್ ಮೂಲಕ ತಗೊಂಡು ಹೋಗ್ತೀವಿ. ನೀರಿಲ್ಲ ಅಂದ್ರೆ ಹೆಂಗ್ ತಗೊಂಡು ಹೋಗ್ತೀರಾ? ಮತ್ತ ಅದ್ರಲ್ಲಿ ನಾವು ಬೈಕಲ್ಲಿ ಹೋಗ್ತೀವಿ, ಆಟೋ ಮಾಡ್ಕೊಂಡು ಹೋಗ್ತೀವಿ, ಹಂಗೆ ಹೇಳಬಾರ್ದು. ವಾಟರ್ ವೇಸ್ ಅಂದ್ರೆ ನೀರಿನ ಮೂಲಕನೇ ಹೋಗಬೇಕು. ಅರ್ಥ ಆಯ್ತಾ? ಸೊ ಇವೆಲ್ಲ ಏನಾಗತ್ತೆ, ಸೀಸನಲ್ ರಿವರ್ಸ್. ಸೀಸನಲ್ ರಿವರ್ಸ್ ಆಗಿರೋದ್ರಿಂದ ಏನಾಗುತ್ತೆ, ನಮಗೆ ಡ್ಯೂರೇಬಿಲಿಟಿ ಬಳಸ್ಕೊಳ್ಳಕ್ಕೆ 5 ರಿಂದ 6 ತಿಂಗಳು ತಾನೇ ಸಾಧ್ಯ ಇರೋದು. ಕರೆಕ್ಟಾ? ಹಂಗಾಗಿ ಏನಾಗುತ್ತೆ, ರಿಸ್ಟ್ರಿಕ್ಷನ್ಸ್ ಇದೆ. ನೆಕ್ಸ್ಟ್ ಹೇಳಿ, ಬೇರೆದೇನಿದೆ? ಸೌತ್ ಇಂಡಿಯನ್ ರಿವರ್ಸ್ ಬಂದಾಗ ವಾಟರ್ ಫಾಲ್ಸ್ ಕ್ರಿಯೇಟ್ ಮಾಡ್ತಾವಿಲ್ಲ. ಓಕೆ, ಸೊ ಸೌತ್ ಇಂಡಿಯನ್ ರಿವರ್ಸ್ ಬಂದಾಗ ವಾಟರ್ ಫಾಲ್ಸ್ ಕ್ರಿಯೇಟ್ ಮಾಡಿದ್ದಾವೆ. ಸೊ ಅದು ಒಂದು ರೀಸನ್ ಇದೆ. ನೆಕ್ಸ್ಟ್ ಬಂದ್ರೆ ನೆಕ್ಸ್ಟ್ ಏನಿದೆ, ಟೋಪೋಗ್ರಫಿ ಕರೆಕ್ಟ್ ಆಗಿದ್ಯಾ? ಇಲ್ಲ ತಾನೆ. ಸೊ ಟೋಪೋಗ್ರಫಿ ಕೂಡ ಏನಾಗುತ್ತೆ, ನಮಗೆ ಟಫ್ ಟೆರೇನ್ ಇದೆ. ನೆಕ್ಸ್ಟ್, ಒಳಗಡೆ ಸಾಕಷ್ಟು ಫಿಶಿಂಗ್ ಮಾಡ್ಕೊಂತೀವಿಲ್ಲ, ಆಕ್ವಾಟಿಕ್ ಅನಿಮಲ್ಸ್ ಎಲ್ಲ ಇದಾವ ಇಲ್ಲೋ? ಕರೆಕ್ಟಾ? ಆಮೇಲೆ ನಾವು ತಗೊಂಡೋಗ್ತಕ್ಕಂಥ ಗೂಡ್ಸ್ಗಳು ಏನಾದ್ರು ಒಳಗಡೆ ಆಕ್ಸಿಡೆಂಟ್ಸ್ ಆದ್ರೆ, ಹೌದಲ್ಲ? ಒಳಗಡೆ ಆಕ್ಸಿಡೆಂಟ್ಸ್ ಗಳಾದ್ರೆ ಏನಾಗುತ್ತೆ, ನ್ಯಾಚುರಲ್ ಕ್ಯಾಲಮಿಟಿ ಆಗುತ್ತೆ ಇಲ್ಲ, ಇರೋ ಬರೋ ಗೂಡ್ಸ್ ಎಲ್ಲ ಏನಾಗುತ್ತೆ, ಇದಾಗತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಆಕ್ಸಿಡೆಂಟ್ಸ್ ಆದ್ರೂ ಕೂಡ ನಮಗೆ ಅದು ಲಾಸ್, ಗ್ರೇಟ್ ಡ್ಯಾಮೇಜ್ ಆಗುತ್ತೆ. ನೆಕ್ಸ್ಟ್ ಬಿಟ್ರೆ ಇಲ್ಲಿ ಗಂಗಾ ರಿವರ್ ಅಲ್ಲಿ ಏನಾಗುತ್ತೆ, ನಾವು ಯೂಸ್ ಮಾಡ್ಕೊತೀವಿ. ಬಟ್ ಅಲ್ಲಿ ಆಕ್ವಾಟಿಕ್ ಅನಿಮಲ್ ಇದೆಯಲ್ಲ, ಗಂಗಾ ಡಾಲ್ಫಿನ್, ಆ ಗಂಗಾ ಡಾಲ್ಫಿನ್ ಮೂವ್ಮೆಂಟ್ ಆಗ್ತಿರ್ಬೇಕಾದ್ರೆ ನೀವೇನಾದ್ರೂ ಶಿಪ್ ಅಥವಾ ಹಡಗಲ್ ಹೋದ್ರೆ ಏನಾಗುತ್ತೆ, ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೋ ಇಲ್ಲೋ? ಇಟ್ ಈಸ್ ಎ ಥ್ರೆಟ್ ಟು ದ ಆಕ್ವಾಟಿಕ್ ಅನಿಮಲ್ಸ್. ಇಷ್ಟು ಮೇಜರ್ ಥ್ರೆಟ್ಸ್ ಗಳಿದೆ. ಓಕೆನಾ? ಅರ್ಥ ಆಯ್ತಿಲ್ಲ? ಇದು ಗೊತ್ತಿರಬೇಕು. ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಗಳನ್ನ ಬಳಸ್ಕೊಳ್ಳೋಕೆ ಸಾಧ್ಯತೆ ಇದೆಯಾ? ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತೂ ತುಂಬಾನೇ ಕಡಿಮೆ, ಪಾಸಿಬಿಲಿಟಿ ಅವರು ತುಂಬಾನೇ ಕಡಿಮೆ. ಯಾಕೆ? ಅವೆಲ್ಲ ತೀಕ್ಷ್ಣ ಇಳಿಜಾರಲ್ಲಿ ಫಾಸ್ಟ್ ಆಗಿ ಹೋಗ್ತಿದಾವೆ, ಡಿಸ್ಟೆನ್ಸ್ ಕೂಡ ತುಂಬಾನೇ ಕಡಿಮೆ ಇದೆ. ಸೊ ಹಂಗಾಗಿ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಆರ್ ನಾಟ್ ಯೂಸ್ಫುಲ್ ಬಿಕಾಸ್ ಆಫ್ ದಿ ಟಫ್ ಟೆರೇನ್ ಅಂತಾನೆ ಹೇಳ್ಬೋದು. ಹೌದಾ? ಪೂರ್ತಿ ಗುಡ್ಡಗಾಡು ಪ್ರದೇಶದಲ್ಲಿ ಬರ್ತಾ ಇರೋದ್ರಿಂದ ಏನಾಗುತ್ತೆ, ಅವನ್ನೆಲ್ಲ ನಾವು ಬಳಸ್ಕೊಳಕ್ ಆಗಲ್ಲ. ಅವು ಕೂಡ ಸೀಸನಲ್ ತಾನೆ. ಸೊ ಸೀಸನಲ್ ಆಗಿರೋದ್ರಿಂದ ಮಾಡ್ಕೊಳಕ್ ಆಗೋದಿಲ್ಲ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಿಲ್ಲ? ಇಷ್ಟು ಮೇಜರ್ ಪ್ರಾಬ್ಲಮ್ಸ್ ಇದೆ ಇನ್ಲ್ಯಾಂಡ್ ವಾಟರ್ ವೇಸ್ ನ ಬಳಸ್ಕೊಳ್ಳೋದಕ್ಕೆ. ಎಲ್ಲೆಲ್ಲಿ ಪಾಸಿಬಿಲಿಟಿ ಇದೆ ಅದನ್ನ ಮಾತ್ರ ಮಾಡ್ತಾ ಇರೋದು. ಓಕೆನಾ? ಈವನ್ ಈ ಕಡೆಯಲ್ಲಿ ನಾವು ಬಳಸ್ಕೊಳ್ಳೋಕೆ ಹೋದ್ರೂ ಕೂಡ ಏನಾಗುತ್ತೆ, ಡೆಲ್ಟಾ ಪೋರ್ಷನ್ ಹತ್ತಿರ ಬಂದಾಗ ಸೈಕ್ಲೋನ್ಸ್ ಆದ್ರೆ, ಸೈಕ್ಲೋನ್ಸ್ ಇಂದ ಕೂಡ ನಮಗೆ ಡ್ಯಾಮೇಜ್ ಆಗುತ್ತೆ, ಇದೆ ಇಲ್ಲೋ? ಸೊ ಸೈಕ್ಲೋನ್ ಅಫೆಕ್ಟೆಡ್ ಏರಿಯಾಸ್ ಕೂಡ ಇದಾವೆ, ಅದು ಒಂದು ಕೂಡ ನಮಗೆ ಪ್ರಾಬ್ಲಮ್. ಓಕೆನಾ? ಇಷ್ಟು 7-8 ಪಾಯಿಂಟ್ಸ್ ಹೈಲೈಟ್ ಮಾಡಿದ್ರು ಸಾಕು ನೀವು. ಇಂಡಿಯಾದಲ್ಲಿ ಯಾಕೆ ವಾಟರ್ ವೇಸ್ ನಾವು ಇನ್ನ ಚೆನ್ನಾಗಿ ಡೆವಲಪ್ ಮಾಡ್ಕೊಳಕ್ ಆಗ್ತಿಲ್ಲ ಅಂತ. ಓಕೆನಾ?